ಬಿಜೆಪಿ ಬಣಬಡಿದಾಟ. ಈ ವಿಷಯದಲ್ಲಿ ಬಿಜೆಪಿ ವರಿಷ್ಠರಿಗೆ ಹೈಕಮಾಂಡ್ಗೆ ಸ್ವಲ್ಪ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡುವಷ್ಟು ಸಮಯ ಈಗ ಆಗಿದೆ. ದೆಹಲಿ ವಿಧಾನಸಭಾ ಚುನಾವಣೆಗಳ ಮುಗಿದು ಆ ಚುನಾವಣೆಗಳನ್ನು ಬಿಜೆಪಿ ಗೆದ್ದುಕೊಂಡ ನಂತರ ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದರ ಕಡೆ ಗಮನ ಕೊಡ್ತಾ ಇದ್ದಾರೆ. ಏನು ಮಾಡಬೇಕು ಅನ್ನುವ ನಿರ್ಧಾರಗಳು ಒಂದೊಂದಾಗಿ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನುವ ಮಾಹಿತಿ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್. ದೊಡ್ಡ ದೊಡ್ಡವರ ಜವಾಬ್ದಾರಿಗಳ ಬದಲಾವಣೆಯಾಗಲಿವೆ. ಪ್ರಮುಖರ ಹುದ್ದೆಗಳ ಬದಲಾವಣೆಗೆ ಆಲೋಚನೆ ನಡೀತಾ ಇದೆಯಂತೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಗೇಟ್ ಪಾಸ್ ಪಡೆಯುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ಕಳೆದ ಸಲದ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ಉಪಚುನಾವಣೆಯ ಸೋಲಿಗೆ ರಾಮುಲು ಕಾರಣ ಅಂತ ರಾಧಾ ಮೋಹನ್ ಅಗರ್ವಾಲ್ ಬಹಿರಂಗ ಸಭೆಯಲ್ಲಿ ಹೇಳಿದ್ದು ದೊಡ್ಡ ಗಲಾಟೆಯಾಗಿದೆ. ಅದಾದ ನಂತರ ರಾಜ್ಯದ ಅನೇಕ ಬಿಜೆಪಿ ನಾಯಕರು ರಾಧಾ ಮೋಹನ್ ಅಗರ್ವಾಲ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಯತ್ನಾಳ್ರ ಬಣ ಅಂತೂ ರಾಧಾ ಮೋಹನ್ ಅಗರ್ವಾಲ್ರನ್ನ ವಿಜಯೇಂದ್ರ ಮನುಷ್ಯ ಅನ್ನುವಂತೆ ನೋಡುತ್ತೆ. ಇದೇ ಸಭೆಯಲ್ಲಿ ಗಲಾಟೆಯಾಗಿದೆ. ಸಂಡೂರು ಚುನಾವಣೆಯನ್ನ ಉಪಚುನಾವಣೆಯನ್ನ ಸೋತಿದ್ದು ನಿಮ್ಮಿಂದ ಅಂತ ರಾಧಾ ಮೋಹನ್ ಅಗರ್ವಾಲ್ ಹೇಳಿದಾಗ ಶ್ರೀರಾಮುಲು ಕೆರಳಿದರು, ಕೂಗಾಡಿದ್ರು. ಮಾರನೇ ದಿವಸ ಮಾಧ್ಯಮಗಳ ಎದುರು ಮೀಟಿಂಗ್ನಲ್ಲಿ ಏನೇನಾಯಿತು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟುಬಿಟ್ಟು, ನಾನು ವರಿಷ್ಠರ ಜೊತೆಗೂ ಚರ್ಚೆ ಮಾಡ್ತೀನಿ ಅಂದಿದ್ರು ರಾಮುಲು. ಆ ಪ್ರಕಾರ ಚರ್ಚೆ ಮಾಡಿದ್ದಾರೆ. ರಾಧಾ ಮೋಹನ್ ಅಗರ್ವಾಲ್ರ ತಲೆದಂಡದ ಸಾಧ್ಯತೆ ಇದೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ. ಪ್ರಶಾಂತ್, ಬಿಜೆಪಿಯ 3-4 ಸ್ಟೋರಿಗಳಿದ್ದಾವೆ. ಕ್ವಿಕ್ ಆಗಿ ಒಂದೊಂದನ್ನೇ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ರಾಧಾ ಮೋಹನ್ ಅಗರ್ವಾಲ್ರ ಬದಲಾವಣೆಯ ಸಾಧ್ಯತೆ. ಅದೇ ರಾಧಾ ಮೋಹನ್ ಅಗರ್ವಾಲ್ ಬಗ್ಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರೇ ಬಹಳ ಕೋಪಗೊಂಡಿದ್ರು. ರಾಮುಲು ಜೊತೆಗೆ ಏನು ಕೋರ್ ಕಮಿಟಿಯಲ್ಲಿ ನಡೀತು, ಅದಾದಮೇಲೆ JP ನಡ್ಡಾ ಅವರೇ ರಾಧಾ ಮೋಹನ್ ಅಗರ್ವಾಲ್ ಕರೆದು ಹೇಳಿದರು, ಈ ರೀತಿ ಹೋಗಿ ಬೇರೆ ರಾಜ್ಯಗಳ ಕೋರ್ ಕಮಿಟಿಗಳಲ್ಲಿ ಯಾರು ಮಾಸ್ ಲೀಡರ್ಸ್ಗಳಿರ್ತಾರೆ ಅವ್ರ ಜೊತೆ ಮಾತನಾಡುವಾಗ ಒಂದು ಸ್ವಲ್ಪ ಸಂಯಮದಿಂದ ಮಾತನಾಡಬೇಕಾಗತ್ತೆ, ನೀವು ಏನೇನೋ ಹೋಗಿ ಅಲ್ಲಿ ಮಾತನಾಡಲಿಕ್ಕೆ ಸಾಧ್ಯ ಆಗಬಾರ್ದು ಅಂತಕ್ಕಂಥದ್ದನ್ನು ನಡ್ಡಾ ರಾಧಾ ಮೋಹನ್ ಅಗರ್ವಾಲ್ಗೆ ಸ್ಪಷ್ಟವಾಗಿ ಹೇಳಿದರು. ಮತ್ತು ನನಗನ್ಸುತ್ತೆ ಅಜಿತ್, ರಾಧಾ ಮೋಹನ್ ಅಗರ್ವಾಲ್ ಮತ್ತೊಮ್ಮೆ ಕರ್ನಾಟಕದ ಕೋರ್ ಕಮಿಟಿಗೆ ಬರ್ತಾರಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ನನಗೆ ಸಂದೇಹಗಳಿವೆ, ಪ್ರಶ್ನೆಗಳಿವೆ. ಯಾಕಂದರೆ ನಿಮ್ಗೆ ಇಡೀ ಒಂದು ಗುಂಪು ಬೊಮ್ಮಾಯಿ ಸಹಿತವಾಗಿ ಶ್ರೀರಾಮುಲು, CT ರವಿ ಇವ್ರ ಜೊತೆ ರಾಧಾ ಮೋಹನ್ ಅಗರ್ವಾಲ್ದೇ ಒಂದು ಸಮಸ್ಯೆ ಶುರುವಾಗಿರುವಾಗ ರಾಧಾ ಮೋಹನ್ ಅಗರ್ವಾಲ್ ಏನಂತ ಬಂದು ಕೋರ್ ಕಮಿಟಿಯಲ್ಲಿ ಕುಳಿತುಕೊಳ್ತಾರೆ? ಆ ಕಾರಣದಿಂದ ಬದಲಾವಣೆ ಅನಿವಾರ್ಯ ಅನಿಸುತ್ತೆ. ಅದು ಈಗಲೇ ಬದಲಾವಣೆ ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ಯಾಕಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಚುನಾವಣೆಯ ಉಸ್ತುವಾರಿಯಾಗಿದ್ದಾರೆ. ಅವ್ರ ಮನೆಯಲ್ಲೇನೋ ಕಾರ್ಯಕ್ರಮ ಮುಗಿದ್ಮೇಲೆ ಅವರು ಕರ್ನಾಟಕಕ್ಕೂ ಕೂಡ ಭೇಟಿ ನೀಡಿ ಚುನಾವಣೆಯ ಪ್ರಕ್ರಿಯೆಯನ್ನು ಮುಗಿಸ್ತಾರೆ.
ಹೊಸ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಜೊತೆಗೆ ಓಕೆ, ಆ ಈ ಉಸ್ತುವಾರಿಗಳ ಬದಲಾವಣೆ ಕೂಡ ನಡಿಬಹುದು ಅಂತ ನನಗನ್ಸುತ್ತೆ. ಎಸ್, ಅದರ ಜೊತೆಗೆ ರೆಬೆಲ್ಸ್ ಬಣದ ಯತ್ನಾಳ್ ಬಣದ ಕೆಲವರಿಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನೆಯಲ್ಲಿ ಜವಾಬ್ದಾರಿಗಳನ್ನು ಕೊಡುವ ಆಲೋಚನೆ ಆಗಿದೆಯಂತೆ. ವಾರ್ನಿಂಗ್ ಕೊಟ್ಟರು, ನೋಟಿಸ್ ಕೊಟ್ಟರು, ಭಿನ್ನಮತೀಯ ಚಟುವಟಿಕೆಗಳನ್ನು ನಿಲ್ಲಿಸೋದಕ್ಕಾಗ್ತಾ ಇಲ್ಲ. ಆದ್ದರಿಂದ ಅವರಿಗೆ ಪಕ್ಷದ ಸಂಘಟನೆಯಲ್ಲಿ ಜವಾಬ್ದಾರಿಗಳನ್ನು ಕೊಡೋದು ಅನ್ನುವ ಚರ್ಚೆ. ರಾಷ್ಟ್ರ ಮಟ್ಟದಲ್ಲಿ ಒಬ್ಬರಿಗೆ, ಒಂದಿಬ್ಬರಿಗೆ ರಾಜ್ಯ ಮಟ್ಟದಲ್ಲಿ. ಎಸ್ ಪ್ರಶಾಂತ್, ಈ ನಮ್ಮ ಕಡೆ ಗಾದೆ ಮಾತಿದೆ, ಕಳ್ಳನ ಕೈ ಕಿಲಿ ಕೊಡೋದು ಅಂತ. ಕಾಯ್ಕೊಂಡಿರು ನೀವು ಅನ್ನೋ ಥರ. ಬಟ್ ಈ ನಿರ್ಧಾರ, ಇಂಥ ನಿರ್ಧಾರ ಒಂದು ವೇಳೆ ತಗೊಂಡ್ರೆ ವಿಜೇಂದ್ರ ರಿಯಾಕ್ಷನ್ ಏನಿರುತ್ತೆ, ಯಡಿಯೂರಪ್ಪನವ್ರ ರಿಯಾಕ್ಷನ್ ಏನಿರುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡಬೇಕಾಗತ್ತಾ ಹೈಕಮಾಂಡ್? ಐ ಡೋಂಟ್ ಥಿಂಕ್ ಸೊ ವಿಜೇಂದ್ರರಿಗೆ ಯಡಿಯೂರಪ್ಪನವ್ರಿಗೆ ಏನೋ ಸಮಸ್ಯೆ ಇರುತ್ತೆ ಅಂತ. ಹೌದಾ? ವಿಜೇಂದ್ರರಿಗೆ ಇರ್ತಕ್ಕಂಥದ್ದು ಇದನ್ನು ಹೆಂಗಾದರೂ ಮಾಡಿ ಸಾಲ್ವ್ ಮಾಡಿ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಪುನರ್ ನೇಮಿಸಿ ಅಂತಕ್ಕಂಥದ್ದು ಬಿಟ್ಟರೆ, ಓಕೆ, ನೀವು ಯಾರನ್ನೋ ಕರ್ಕೊಂಡೋಗಿ ರಾಷ್ಟ್ರೀಯ ಸಂಘಟನೆಯಲ್ಲಿ ಸ್ಥಾನ ಕೊಡ್ತೀರಿ ಅಂತಾದರೆ ವಿಜೇಂದ್ರರು ಮುನಿಸ್ಕೊಳ್ತಕ್ಕಂಥ ಏನು ಪ್ರಶ್ನೆ ಇಲ್ಲ. ಅಲ್ಲ, ಇನ್ನಷ್ಟು ಶಕ್ತಿಶಾಲಿ ಆಗ್ತಾರೆ ವಿರೋಧಿಗಳು ಅಂತ. ಅಲ್ಲ ಅಜಿತ್, ಯಾವ ಪೊಸಿಷನ್ನಲ್ಲಿ ಹೋಗ್ತಾರೆ ಅನ್ನೋದು ಭಾಳ ಮುಖ್ಯ. ಈಗ ನೋಡಿ, ಅದರಲ್ಲಿ ಮುಖ್ಯ ಅಂದರೆ ನೀವು ಇಡೀ ಸಂಘಟನೆಯಲ್ಲಿ ನೋಡಿದಾಗ ಬರುವಂಥದ್ದು ಹೆಸರು ಅರವಿಂದ್ ಲಿಂಬಾವಳಿದು. ಅರವಿಂದ್ ಲಿಂಬಾವಳಿ ಹೆಸರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪ್ರಪೋಸ್ ಮಾಡಲಾಗಿತ್ತು. ಓಕೆ, ಯಾವಾಗ ಮೊನ್ನೆ ವಿಜೇಂದ್ರರ ಹೆಸರಿಗೆ ಬರೋಕ್ಕಿಂತ ಮುಂಚೆ ಅರವಿಂದ್ ಲಿಂಬಾವಳಿ ಹೆಸರನ್ನು ಕೂಡ ಪ್ರಪೋಸ್ ಮಾಡಲಾಗಿತ್ತು. ಆದರೆ ಪ್ರೈಮ್ ಮಿನಿಸ್ಟರ್ ಒಪ್ಪಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಪಕ್ಕದಲ್ಲಿಡಲಾಯಿತು. ಓಕೆ ಓಕೆ, ಅವ್ರಿಗೆ ಸಂಘಟನೆ ಗೊತ್ತು ಅನ್ನುವ ಕಾರಣಕ್ಕೋಸ್ಕರ. ಈಗೇನು ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ವಿನೋದ್ ತಾವ್ಡೆ ಇದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ, ಇವರೆಲ್ಲರೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಸಮಕಾಲೀನರು. ಅರವಿಂದ್ ಲಿಂಬಾವಳಿ ಕೂಡ ABVP ನ್ಯಾಷನಲ್ ಸೆಕ್ರೆಟರಿ ಆಗಿದ್ದರು. ಹೌದು. ವಿನೋದ್ ತಾವ್ಡೆ ಆವಾಗ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದರು. ಧರ್ಮೇಂದ್ರ ಪ್ರಧಾನ್ ಒಡಿಸ್ಸಾದಲ್ಲಿ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ಅರವಿಂದ್ ಲಿಂಬಾವಳಿಗೆ ಒಂದು ಅವಕಾಶ ಕೊಟ್ಟರೆ, ಯತ್ನಾಳ್ರ ಹಿಂದಿರ್ತಕ್ಕಂಥ ಒಂದು ಸಂಘಟನೆ ಅದನ್ನು ಮ್ಯಾನೇಜ್ ಮಾಡ್ತಿರೋದು, ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಅರವಿಂದ್ ಲಿಂಬಾವಳಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಒಂದು ಮಾತು ಕರ್ನಾಟಕದ BJP ವಲಯದಲ್ಲಿ ಓಡಾಡ್ತಾ ಇದೆ. ಆ ಕಾರಣದಿಂದ ಅವರನ್ನು ಮಾಡಬಹುದಾ ಅಂತಕ್ಕಂಥದ್ರ ಬಗ್ಗೆ ಕೆಲ ಚರ್ಚೆಗಳಿವೆ. ಬಟ್ ಸಿ, ದಿಸ್ ಆರ್ ನಾಟ್ ಫೈನಾಲಿಟಿ. ಈಗ ಅರವಿಂದ್ ಲಿಂಬಾವಳಿಗೆ 23ರಲ್ಲಿ ಟಿಕೆಟೇ ಕೊಡಲಿಲ್ಲ ರೀ. ಹೌದು. ಮಾದೇವಪುರದ ಟಿಕೆಟನ್ನೇ ಅರವಿಂದ್ ಲಿಂಬಾವಳಿಗೆ ತಪ್ಪಿಸಲಾಯಿತು. ಹೌದು. ಹಾಗಿರುವಾಗ ಈಗ ಏಕಾಏಕಿ ಅವರನ್ನು ಒಯ್ದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿನೋ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ದಿಸ್ ಇಸ್ ಕ್ವಶನ್ ಮಾರ್ಕ್. ನನಗನ್ಸುತ್ತೆ ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಬಗ್ಗೆ ಪೊಲಿಟಿಕ್ಸ್ನಲ್ಲಿ ಪಡಸಾಲೆಗಳಲ್ಲಿ ಚರ್ಚೆ ನಡೀತಾ ಇರ್ತವೆ. ಇದು ಅಂಥ ಒಂದು ಚರ್ಚೆ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.